ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತಿನ ವೀಡಿಯೋನ ನಾನು ಸಂಜೆಯಿಂದ ಶುರು ಮಾಡ್ತಿದ್ದೀನಿ, ಅದು ರಿಲಯನ್ಸಿಂದ. ನಾವು ಇವತ್ತು ರಿಲಯನ್ಸಿಗೆ ಬಂದಿದ್ವಿ. ಏನಕ್ಕೆ ಅಂದರೆ ವಾಷಿಂಗ್ ಮಿಷಿನ್ನು ಕೇಳ್ಕೊಂಡು ಹೋಗೋಣ ಅಂತ. ಏನಕ್ಕಪ್ಪ ಕ್ಯಾನ್ಸಲ್ ಮಾಡಿ ಮತ್ತೆ ತಗೋತಿದ್ದಾರೆ ಅಂತ ಅನ್ಕೋಬೋದು. ಹೌದು, ನಾನು ಶಿವವ್ರ ಜೊತೆಲಿ ಹೋಗೋದು ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಅವರು ಬುಕ್ ಮಾಡಿದರು ಫ್ಲಿಪ್ಕಾರ್ಟಿಂದ. ನಾನು ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೆ. ಅವ್ರು ಹೇಳಿದ್ರು ಇನ್ನೂ 1 ಮಂತ್ ಆಗುತ್ತೆ ಅಂತ, ಅಂದರೆ ಜುಲೈ ಎಂಡಿಂಗ್ ಅಷ್ಟರೊಳಗೆ ಇಲ್ಲಿಗೆ ಬರೀವಂತೆ ಅಂತ. ಸೊ ಅಲ್ಲಿವರೆಗೂನಾದರೂ ನನಗೆ ಬೇಕಲ್ವಾ. ಇವಾಗ ಮನೆ ಚೇಂಜ್ ಮಾಡ್ತಿರೋದ್ರಿಂದ ಬೆಡ್ಶೀಟ್ ಆಗಿರ್ಬೋದು ಅಥವಾ ಬೆಡ್ ಕವರ್ ಆಗಿರ್ಬೋದು, ಸ್ಕ್ರೀನ್ಗಳನ್ನೆಲ್ಲ ತೊಳಿಲಿಕ್ಕೆ ನನಗೆ ತುಂಬ ಅವಶ್ಯಕತೆ ಇತ್ತು. ಸೊ ಒಬ್ಬಳಿಗೆ ತೊಳೆದು ಅಕಸ್ಮಾತ್ ನನ್ನ ಬಟ್ಟೆನ ಏನಾದ್ರೂ ತೊಳೆದ್ರೂ ಕೂಡ ನನಗೆ ಆ ಬಕೆಟಲ್ಲಿ ತೇವದ ಬಟ್ಟೆ ಎತ್ಕೊಂಡೋಗಿ ಒಣಗಾಕ್ಲಿಕ್ಕೂ ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ಅಗತ್ಯ ಇತ್ತು. ಇಷ್ಟು ವರ್ಷ ನನಗೆ ವಾಷಿಂಗ್ ಮಿಷಿನ್ ಬೇಡ ಅಂತಲೇ ಸುಮ್ಮನೆ ಇದೆ. ಬಟ್ ಇವಾಗ ತಗೊಳ್ಳೇಬೇಕಾದ ಅನಿವಾರ್ಯ ಬಂದು ಫೈನಲಿ ಒಂದು ವಾಷಿಂಗ್ ಮಿಷಿನ್ ತೊಗೊಂಡೆ. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ದು ತೊಗೊಂಡೆ, ಎಷ್ಟಾಯಿತು ಏನು ಅನ್ನೋದೆಲ್ಲ. ಸೊ ನಾವು ಮೊದಲು ಶಿವವರು ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಿಂದ LG. ಸೊ ಇವಾಗ ನಾವು ತೊಗೊಂಡಿದ್ದು ಸ್ಯಾಮ್ಸಂಗಲ್ಲಿ ತೊಗೊಂಡಿದ್ದೀನಿ. ಅದನ್ನು ಬುಕ್ ಮಾಡಿ ಅಮೌಂಟೆಲ್ಲ ಪೇ ಮಾಡಿದ್ದಾಯಿತು. ಅದಾದಮೇಲೆ ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಹಂಗೆ ರಿಲಯನ್ಸ್ ಟ್ರೆಂಡಿಂದ ಹೋಗ್ತಾಯಿದ್ವಿ. ರಿಲಯನ್ಸ್ ಟ್ರೆಂಡ್ ಅಂತಂದರೆ ಕಲರ್ ಡ್ರೆಸ್ಗಳು, ಮಕ್ಕಳದಾಗಿರ್ಬೋದು ದೊಡ್ಡವ್ರದ್ದಾಗಿರ್ಬೋದು ಎಲ್ರದ್ದು ಇರುತ್ತೆ. ಸೊ ಸ್ವಲ್ಪ ಕಾಸ್ಟ್ಲಿ, ಬಟ್ ನನಗೇನು ಅಷ್ಟು ಇಷ್ಟ ಆಗಲ್ಲ. ಸೊ ಇವತ್ತು ನಾನು ಮೊದಲು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲರೂ ಒಬ್ಬೊಬ್ಬರಿದ್ದರು. ಸೊ ಅದನ್ನು ನೋಡಿದೆ, ಒಂಥರ ನನಗೂ ಕೂಡ ಹಳೆಯ ಮೆಮೊರಿ ಎಲ್ಲ ವಾಪಸ್ ಬಂದಂಗೆ ಆಯಿತು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಎಲ್ಲ ಪ್ಯಾಕಿಂಗ್ ಶುರು ಮಾಡೋಣ ಅಂದ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಶುರು ಮಾಡಿಕೊಂಡೆ. ಈ ಬಾಕ್ಸಲ್ಲೆಲ್ಲ ಖಾಲಿ ಖಾಲಿ ಇತ್ತು. ಅದಕ್ಕೆಲ್ಲ ತುಂಬ ಏನೇನು ಚಿಕ್ಕ ಚಿಕ್ಕದು ಐಟಮ್ಸ್ಗಳೆಲ್ಲ ಅದರೊಳಗಡೆ ಹೋಗುತ್ತೆ. ಈ ಗ್ಲಾಸ್ ಐಟಮ್ಸ್ಗಳೆಲ್ಲ, ಗ್ಲಾಸ್ ಲೋಟ ಎಲ್ಲ ಆಚೆ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನು ಆ ಪೆಟ್ಟಿಗೆ ಒಳಗಡೆ ಹಾಕಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟೆ. ಕೆಳಗಡೆನೂ ಅಷ್ಟೇ ಫುಲ್ಲು ಪೆಟ್ಟಿಗೆ ಒಳಗಡೆ ನಮಗೆ ಬೇಡದಿರೋ ಅಂಥದ್ದೆಲ್ಲದನ್ನು ಹಾಕಿ ಪ್ಯಾಕ್ ಮಾಡಿ ಮೇಲುಗಡೆ ಪೆಟ್ಟಿಗೆನೂ ಕೂಡ ಪ್ಯಾಕ್ ಮಾಡಿದೆ. ಅದಾದಮೇಲೆ ಡ್ರಮ್ ತುಂಬ ಪಾತ್ರೆಗಳು, ಒಂದು ಚೀಲ ತುಂಬ ಪಾತ್ರೆಗಳೆಲ್ಲ ತುಂಬಿ ತಟ್ಟೆ ಸ್ಟ್ಯಾಂಡ್ಗಳು, ಶೆಲ್ಫು ಎಲ್ಲ ಖಾಲಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಗಳು ಮಾತ್ರ ಡೈಲಿ ಯೂಸ್ಗಿರಲಿ, ತುಂಬ ಎಲ್ಲದನ್ನು ಪ್ಯಾಕ್ ಮಾಡೋದು ಬೇಡ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ. TV ಕ್ಯಾಬಿನೆಟ್ ಕೂಡ ಎಲ್ಲದನ್ನು ತೆಗೆದ್ಬಿಟ್ಟಿದ್ದೀನಿ. ಸ್ವಲ್ಪ ರೇಷನ್ ಐಟಮ್ಸ್ ಎಲ್ಲ ಅದರೊಳಗಡೆ ತುಂಬ್ಕೊಂಡಿದ್ನಲ್ಲ ಅದು ಮಾತ್ರ ಇದೆ. ರೂಮ್ ಅಂತೂ ಏನು ನೋಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ವಾಷಿಂಗ್ ಮಿಷಿನ್ ಅವ್ರು ಬಂದರು. ಅವರೂ ಕೂಡ ಎಲ್ಲ ಫಿಟ್ ಮಾಡ್ತಾಯಿದ್ದಾರೆ. ನಮಗೆ ಬೇರೆ ಮನೆಗೆ ಹೋಗಬೇಕಾದ್ರೆ ಯಾವ ಥರ ನಾವು ಅದನ್ನೆಲ್ಲ ಫಿಟ್ ಮಾಡ್ಕೋಬೇಕು ಅನ್ನೋದನ್ನ ಅವರು ನಂಗೆ ತೋರಿಸ್ಕೊಡ್ತಾಯಿದ್ರು. ವಾಷಿಂಗ್ ಮಿಷಿನ್ ಹಿಂದೆ ಒಂದು 3 ಥ್ರೆಡ್ಗಳಿರುತ್ತೆ, ಒಂದು ದೊಡ್ಡದು. ಸೊ ಅದು ಓಪನ್ ಮಾಡಬೇಕಂತೆ. ನಾವೇನಾದ್ರೂ ಪ್ಯಾಕ್ ಮಾಡ್ಕೊಂಡು ಬೇರೆ ಕಡೆ ತೊಗೊಂಡೋಗ್ಬೇಕು ಅಂತಂದರೆ ಅದರಲ್ಲಿ ಒಂದು ಕ್ಯಾಪ್ ಹಾಕಿರ್ತಾರೆ ಬ್ಲ್ಯಾಕ್ ಕಲರ್ದು. ಆ ಕ್ಯಾಪ್ ತೆಗೆದು ಮತ್ತೆ ಇವಾಗ ಏನಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ವೈಟ್ ಕಲರ್ದು ನೆಟ್ಗಳು ಕಾಣ್ತಾ ಇದೆ, ಅದನ್ನು ಮತ್ತೆ ಅಲ್ಲೇ ಫಿಕ್ಸ್ ಮಾಡ್ಕೋಬೇಕು ನೀವು ಅಂತ ಹೇಳಿ ಡೆಮೋ ಎಲ್ಲ ಕೊಟ್ಟರು. ಡೆಮೋದು ಫುಲ್ ವಿಡಿಯೋ ಹಾಕಿದ್ದೀನಿ, ನೋಡ್ಬೋದು. ವಾಶು, ರಿನ್ಸು, ಸ್ಪಿನ್ 3 ಮಾಡಿಕೊಡುತ್ತೆ. ಓಕೆ, ಡೈಲಿ ವಾಶ್ ಎಲ್ಲ ಥರದ ಬಟ್ಟೆನೂ ಹಾಕ್ಕೊಂಬೋದು. ಇದು ಡೆಲಿಕೇಟು, ಈ ಎಂಬ್ರಾಯ್ಡಿಂಗ್ ಮಾಡಿರೋ ಬಟ್ಟೆ, ಸ್ಯಾರೀಸು, ಡ್ರೆಸ್ಸಸ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕೊಳ್ಳಿಕ್ಕೆ. ಬರೀ ಉಲ್ಲನ್ ಬಟ್ಟೆ. ಈ ಸೂಪರ್ ಎಕೋ ವಾಶ್ ಅಂತ ಬರುತ್ತೆ, ಸೇಮ್ ಡೈಲಿ ವಾಶ್ ಥರನೇ ಬರುತ್ತೆ. ಇದರಲ್ಲಿ ವಾಶ್ ಕ್ವಾಲಿಟಿನ ಚೆನ್ನಾಗಿರುತ್ತೆ. 2.5 ಅವರ್ ಓಡುತ್ತೆ ಮಿಷನ್. ಬರೀ ಕಲರ್ ಬಟ್ಟೆ ಇದ್ರೆ. ಇದು ಬೆಡ್ಡಿಂಗು, ಬೆಡ್ಶೀಟು, ಬ್ಲ್ಯಾಂಕೆಟ್ ಕೇಳಿದ್ರಲ್ಲ ಅದನ್ನು ಹಾಕ್ಲಿಕ್ಕೆ. ಇಲ್ಲಿ ಡ್ರಮ್ ಕ್ಲೀನ್ ಅಂತ ಬರುತ್ತೆ. ಇದು ಡ್ರಮ್ ಕ್ಲೀನ್ ಮಾಡೋಕ್ಕೆ ಒಂದು ಪೌಡ್ರ್ ಬರುತ್ತೆ. 30 ವಾಶ್ಗೆ ಒಂದ್ಸರಿ ಕಂಪಲ್ಸರಿ ಡ್ರಮ್ ಕ್ಲೀನ್ ಮಾಡಬೇಕು. ಅಂದರೆ ಒಂದು 30 ವಾಶ್ ಅಂದರೆ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಬೇಕು. ಪೌಡ್ರ್ ಇದ್ರೊಳಗಡೆ ಹಾಕ್ಬೇಕು, ಡೈರೆಕ್ಟ್ ಇಲ್ಲಿ ಹಾಕ್ಬಾರ್ದು. ಇಲ್ಲಿ ಹಾಕಿ ಇದನ್ನ ಸೆಲೆಕ್ಟ್ ಮಾಡಿಬಿಡ್ಬೇಕು. 2 ಅವರ್ 23 ನಿಮಿಷ ಓಡುತ್ತೆ. ಸರಿನಾ? ಈ ಹೋಲ್ಸ್ ಎಲ್ಲ ಇರುತ್ತಲ್ವಾ, ಇದೆಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ ನಿಮಗೆ, ಈ ಹೋಲ್ಸ್ಗಳು. ಮತ್ತೆ ಸುತ್ತಲೂ ಸ್ಕೇಲಿಂಗ್ ಕಟ್ಕೊಳುತ್ತೆ, ವಾಶ್ ಕ್ವಾಲಿಟಿ ಬರಲ್ಲ, ಬಟ್ಟೆ ಮೇಲೆ ವೈಟ್ ಕೂತ್ಕೊಳುತ್ತೆ, ಡ್ರಮ್ ಬೇಗ ಹಾಳಾಗುತ್ತೆ. ಅದಕ್ಕೆ ಆ ಪೌಡ್ರ್ ಕಂಪಲ್ಸರಿ ಆಗಿ ಕ್ಲೀನ್ ಮಾಡಬೇಕು. ಓಕೆ, ಇದು ಬರೀ ಡ್ರೈ ಬೇಕಾದ್ರೂ ಸಪ್ರೇಟ್ ಆಗಿ ಮಾಡ್ಕೊಳ್ಳಿಕ್ಕೆ ಅಡಿಷನಲ್ ಆಗಿ. ಇದು ರಿನ್ಸ್ ಡ್ರೈ, ಇದು ಸಪ್ರೇಟ್. ಅಂದ್ರೆ ಕೆಲವೊಂದು ಬಟ್ಟೆ ಕೈಯಲ್ಲಿ ಒಗ್ದಿರ್ತೀರಾ, ಬರೀ ಜಾಲ್ ಸಿಂಡ್ಬೇಕಂದ್ರೆ ಇದಕ್ಕೆ ಹಾಕಿ, ಮಳೆ ಪಳೆ ನೆನ್ಕೊಂಡ್ಬರ್ತೀರಾ, ಬರೀ ಜಾಲ್ ಸಿಂಡ್ಕೊಂಡ್ರೆ ಸಾಕು. ಹೈಜೀನ್ ಸ್ಟೀಮಿಂಗ್, ಮಕ್ಕಳು ಬಟ್ಟೆ, ಹಾಸ್ಪಿಟ್ಲ್ ಬಟ್ಟೆ ಎಲ್ಲ ಬರುತ್ತಲ್ಲ, ಬರೀ ಅದೇ ಇದ್ರೆ ಇದಕ್ಕೆ ಹಾಕೊಳ್ಳಿ. ಸಿಂಥೆಟಿಕ್ಸ್ ಕ್ಲಾತ್ ಬರೀ ಅದೇ ಇದ್ರೆ. ಈ ಕಾಟನ್, ಇದು ಕಾಟನ್, ಬರೀ ಕಾಟನ್ ಬಟ್ಟೆಗಳು. ಓಕೆ, ಇದು ಕ್ವಿಕ್ ವಾಶ್ ಎಷ್ಟು ಟೈಮ್ ತಗೊಳ್ಳುತ್ತೆ? 15 ನಿಮಿಷ ಮೇಡಮ್. ಓಕೆನಾ? ಇದು ಓವರ್ ಆಲ್ ಪ್ರೋಗ್ರಾಮ್ಸ್. ಇದು ಟೆಂಪ್ರೇಚರು, ಅಂದರೆ ಬಿಲ್ಟ್ ಇನ್ ಹೀಟ್ ಇರುತ್ತೆ. 40 ಡಿಗ್ರಿ ಟೆಂಪ್ರೇಚರಲ್ಲಿ ನೀರು ಹೀಟ್ ಆಗುತ್ತೆ ಅದರಲ್ಲಿ, ಕಾಟನಲ್ಲಿ. ಸರ್ ನಾವು ಇದನ್ನು ಜಾಸ್ತಿ ಕಮ್ಮಿ ಮಾಡ್ಕೊಬೋದು. ಇದಿದೆಯಲ್ಲ ಟಚ್ ಕಾಣಿಸ್ತಾ ಇದೆಯಲ್ಲ,
ಬೇಕಂದ್ರೆ ಕಮ್ಮಿ ಜಾಸ್ತಿ ಬೇಕಾದ್ರೆ ಮಾಡ್ಬೋದು. ಇದು ಮಾಮೂಲಿಯಾಗಿ 40ರಲ್ಲಿ ಇರುತ್ತೆ. ಡಿಫಾಲ್ಟ್ ಸೆಲೆಕ್ಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಆಪ್ಷನ್ ಇದೆ ಕಮ್ಮಿ ಜಾಸ್ತಿ ಮಾಡ್ಲಿಕ್ಕೆ. ಕೇಳ್ತಾರೆ ಆಮೇಲೆ ಸರ್ ಅದನ್ನೇನು ಹೇಳಿಲ್ಲ ನಮ್ಗೆ, ಅಷ್ಟೇ ಹೇಳ್ಬಿಡ್ತೀವಿ. ಬೇಕಾದ್ರೆ ಮಾಡ್ಕೊಳ್ಳಿ ಬಿಟ್ರೆ ಬಿಟ್ಕೊಳ್ಳಿ, ಸರಿನಾ. ಇದು ರಿನ್ಸ್ 2 ಸರಿ ಆಗುತ್ತೆ. ಸರ್ ನಮ್ಗೆ ಇನ್ನೊಂದ್ಸರಿ ಜಾಲ್ಸದ್ ಬೇಕು, ಇಲ್ಲಿ 1 hour 27 minutes ಇದೆ. ಇನ್ನೊಂದ್ಸರಿ ಹಾಕಿದ್ರೆ 10 ನಿಮಿಷ ಆಡ್ ಆಗುತ್ತೆ. ಇನ್ನೊಂದ್ಸರಿ ಹಾಕಿರಿ 10 ನಿಮಿಷ ಆಗುತ್ತೆ. ಇನ್ನೊಂದ್ಸರಿ ಹಾಕಿರಿ 10 ನಿಮಿಷ. ಹಂಗೆ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ. ಒಂದ್ಸರಿ ವಾಶ್ ಆಗುತ್ತೆ, 2 ಸರಿ ರಿನ್ಸ್ ಆಗುತ್ತೆ, ಅದು ಆಟೋಮೆಟಿಕ್ ಮಾಡ್ಕೊಳುತ್ತೆ. ಅಡಿಷನಲ್ ಮಾಡ್ಕೊಳಕ್ ಆಪ್ಷನ್ ಕೊಟ್ಟಿದೀವಿ. ಇದು RPM ಅಂತೀವಿ. ಹಿಂಡುತ್ತಲ್ಲ ಲಾಸ್ಟ್ ಡ್ರೈ ಮಾಡುತ್ತಲ್ಲ ಅದನ್ನ RPM ಅಂತೀವಿ. ಸರ್ ಸ್ವಲ್ಪ ಸುಕ್ ಬಂದಾಗ ಆಗುತ್ತೆ, ಕಮ್ಮಿ ಬೇಕು ಬಟ್ಟೆ, ಇದು RPM. ನಿಮ್ಗೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಬೇಕಾದ್ರೆ, ಓಕೆನಾ. ಇದು ಪ್ರೀ ವಾಶ್. ಈಗ ಕೊಳೆ ಇರೋ ಬಟ್ಟೆ ಏನು ಮಾಡ್ತೀರಾ, ಒಂದು ಬಕೆಟಲ್ಲಿ ಹಾಕಿ ಈಗ ಡೈಲಿ ವಾಶ್ ಇಟ್ಟಿದ್ದೀರಾ, ಎಕ್ಸಾಂಪಲ್ ಮಾಮೂಲಿ ಪೌಡರ್ ಹಾಕಿದ್ದೀರಾ, ಇಲ್ಲಿ ಕಂಫರ್ಟ್ ಹಾಕಿದ್ದೀರಾ, ಈ ಕೆಲವರು ಹೊರಗಡೆ ನೆನ್ಸ್ ಹಾಕ್ತಾರೆ. ಈ ಕೊಳೆ ಇರೋ ಬಟ್ಟೆ ಇದಕ್ಕೆ ಹಾಕ್ಬಿಡ್ಬೋದು. ಹಾಕ್ಬಿಟ್ಟು ಇಲ್ಲಿದೆಯಲ್ಲ ಈ ಟ್ರೈಗೆ ಇದೇ ಪೌಡ್ರನ್ನ ಇದಕ್ಕೆ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಈ ಪ್ರೀ ವಾಶ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ 30 ನಿಮಿಷ ಆ್ಯಡ್ ಆಗುತ್ತೆ ನೋಡಿ. ಅದಿಲ್ಲ ಅಂದ್ರೆ ಇರೋದಲ್ಲ, ಅದನ್ನ ಆ್ಯಡ್ ಮಾಡಿ 30 ನಿಮಿಷ ಆ್ಯಡ್ ಆಗುತ್ತೆ, ಸರಿನಾ. ಅಂದ್ರೆ ಎಕ್ಸ್ಟ್ರಾ ನೆನೆಸ್ಬಿಟ್ಟು ಕೊಳೆ ಆಗಿರೋ ಬಟ್ಟೆ ತೊಳೆಯೋದು 30 ನಿಮಿಷ ಅದೇ ನೆನ್ಕೊಳ್ಳುತ್ತೆ ಇಲ್ಲೇನೆ. ನೀವು ಹೊರಗಡೆ ನೆನ್ಸಾಕ ಅವಶ್ಯಕತೆ, ಇಲ್ಲೇ ನೆನ್ಕೊಂಡು ಆ ನೀರು ಆಚೆ ಹೊರಟೋಗುತ್ತೆ. ಅದಾದ್ಮೇಲೆ ಡೈಲಿ ವಾಶ್ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಓಕೆನಾ. ಇದು ಆ್ಯಡ್ ಮಾಡಿದ್ರೆ ಇಲ್ಲಾಂದ್ರೆ ಲಾಸ್ಟ್ ಇದೆಯಲ್ಲ ಇದು ಸ್ಟಾರ್ಟ್ ಬಟನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅದನ್ನ ಕ್ಲಿಕ್ ಮಾಡಿ ಇದನ್ನ ಒತ್ತಬೇಕು, ಸರಿನಾ. ಇದು ಒತ್ತಿದ್ರೆ ಡ್ರಮ್ ಲಾಕ್ ಆಗುತ್ತೆ, ನೀರು ತಗೊಳುತ್ತೆ, ವಾಶ್ ಆಗುತ್ತೆ, ನೀರು ಆಚೆ ಆಗುತ್ತೆ, ತಿರ್ಗಾ ನೀರು ತಗೊಳುತ್ತೆ, ರಿನ್ಸ್ ಆಗುತ್ತೆ, ನೀರು ಆಚೆ ಆಗುತ್ತೆ, ಲಾಸ್ಟಿಗೆ ಕಂಪ್ಲೀಟ್ ಡ್ರೈ ಮಾಡುತ್ತೆ. ಈಗ ನಾರ್ಮಲಿ ಏನು ಬೇಡ, ನಾವು ಡೈಲಿ ಯೂಸ್ ಮಾಡೋದಂದ್ರೆ ಡೈಲಿ ವಾಶ್ ಹಾಕ್ಬಿಡ್ಬಿಡಿ. ನೀವು ಪ್ರೀ ವಾಶ್ ಬೇಡ ಅಂದ್ರೆ ಹಾಕ್ಬಿಡಿ. ಇದು ಡಸ್ಟ್ ಕಲೆಕ್ಟರ್. ಇದು ಈ ಕಾಯಿನ್ಸು ಪಿನ್ನು ಅದು ಇದು ಬಿದ್ದಿದ್ರೆ 30 ವಾಶ್ ಒಂದ್ಸರಿ ತೆಗೆದು ಕ್ಲೀನ್ ಮಾಡ್ಕೊಬೇಕಿದ್ದು. ಇದು ತೆಗೆದು ಈ ನಾಬ್ ಇದೆಯಲ್ಲ, ಈ ನಾಬ್ ಹಿಂಗೆ ಉಲ್ಟಾ ತಿರುಗಿಸ್ಬೇಕು. ಈಗ ನೀರು ಬಂದ್ಬಿಡುತ್ತೆ, ಕಳ್ಸಿದ್ರೆ ಹಿಂಗೆ ತಿರುಗಿಸಿ ಕಳ್ಸ್ಬಿಟ್ಟು ಕ್ಲೀನ್ ಮಾಡಿ ಇದು ನನಗೆ ಮಿಕ್ಸ್ ಮಾಡ್ತೀನಿ, ಸರಿನಾ. ಈಗ 15 ನಿಮಿಷ ಓಡ್ಬಿಡ್ಲಿ. ಓಡಿದ್ಮೇಲೆ ಅದು ಆಫ್ ಆಗುತ್ತೆ. ಆಮೇಲೆ ಬಟ್ಟೆ ಗಿಟ್ಟೆ ಇದ್ರೆ ಹಾಕ್ಕೊಳ್ಳಿ ಒಂದು, ಸರಿನಾ. ಇದು ಮಿಡ್ಲಲ್ಲಿ ಕರೆಂಟ್ ಹೋಗುತ್ತೆ ಅನ್ಕೊಳ್ಳಿ. ಈಗ 15 ನಿಮಿಷ ಹಾಕಿದ್ದೀನಿ, ಒಂದು 10 ನಿಮಿಷ ಹೋಗ್ಬಿಡಿದ್ನ 5 ನಿಮಿಷ ಕರೆಂಟ್ ಹೋಗುತ್ತೆ ಅನ್ಕೊಳ್ಳಿ. ಕರೆಂಟ್ ಬಂದ್ಮೇಲೆ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ಸ್ವಿಚ್ ಏನು ಆಫ್ ಮಾಡೋಕೆ ಹೋಗ್ಬಿಡಿ, ಬಂದ್ಮೇಲೆ ಹಂಗೆ ಕಂಟಿನ್ಯೂ ಆಗುತ್ತೆ. ಮತ್ತೆ ಮಿಡಲ್ ಡೋರ್ ಓಪನ್ ಆಗಲ್ಲ ಇದು, ಸರಿನಾ. ಇಷ್ಟೇ. ಇದು ಮಾಮೂಲಿ ಇದು 40, ಇದು 3 ಆಟೋಮೆಟಿಕ್ ತಗೊಳುತ್ತೆ. ನೀವು ಮ್ಯಾನ್ಯಲ್ ಆಗಿ ಏನು ಮಾಡೋಕೆ ಹೋಗ್ಬಿಡಿ. ಇವಾಗ ನೀವು ಹೆಂಗಿದ್ದೀರಾ ಇದು ಕರೆಕ್ಟ್ ಆಗಿದೆ, ಆಟೋಮೆಟಿಕ್ ಅದೇ ತಗೊಳುತ್ತೆ. ಕ್ವಿಕ್ ವಾಶಿಗೆ ಇದನ್ನ ತೊಗೊಳೋದಿಲ್ಲ. ಬಿಲ್ಟ್ ಇನ್ ಹೀಟ್ ಟೆಂಪರೇಚರ್ ಏನಕ್ಕೆ ಅಂತ ಹೇಳಿದ್ರೆ 15 ನಿಮಿಷಕ್ಕೆ ಅಂದ್ರೆ ಅದು ಹೀಟ್ ಆಗಕ್ಕೆ ಮಿನಿಮಮ್ 4 ಮಿನಿಟ್ಸ್ ಬೇಕು. ಕ್ವಿಕ್ ವಾಶ್ ಅಲ್ಲಿ ಒಂದ್ರಲ್ಲಿ ತಗೊಳಲ್ಲ, ಬೇರೆ ಎಲ್ಲದರಲ್ಲೂ ತಗೊಳ್ತೀನಿ, ಸರಿನಾ. ಇದು ಡ್ರಮ್ ಕ್ಲೀನಿಂಗ್ ಪೌಡರ್ ಇದೆಯಾ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಅವರು ಡೆಮೋ ಕೊಟ್ಟಿದ್ದಂಥ ವಿಡಿಯೋನ ಫುಲ್ ಹಾಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ತೊಗೊಂಡಿದ್ದು ಸ್ಯಾಮ್ಸಂಗಲ್ಲಿ ತೊಗೊಂಡೆ. ಸೊ 41,000 ರುಪೀಸ್ ಆಯಿತು. 9 kg ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಆಫರ್ ಬಿಟ್ಟರು. ರಿಲಯನ್ಸಲ್ಲಿ ತೊಗೊಂಡಿರೋದ್ರಿಂದ ಪಾಯಿಂಟ್ ಕೂಡ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ನಾನು ರಿಲಯನ್ಸಲ್ಲಿ ತೊಗೊಂಡೆ. ಮೊದಲು ಶೂವರ್ ಬುಕ್ ಮಾಡಿದ್ದು 30,000 ರುಪೀಸ್ದು, ಏನೊಂದು 1,000 ರೂಪಾಯಿ ಕಡಿಮೆ ಅನ್ಕೋತೀನಿ. ಹಾಗಾಗಿ ನಾನು ಇವಾಗ ಒಂದು 10,000 ರೂಪಾಯಿ ಇನ್ನೂ ಜಾಸ್ತಿ ಆಯಿತು. ಬಟ್ ಅವರು 7 kg ಮಾಡಿದರು, ನಾನು 9 kg ತೊಗೊಂಡಿದ್ದೀನಿ ಅಷ್ಟೇ. ಸೊ ಫೈನಲಿ ಎಲ್ಲ ಫಿಕ್ಸ್ ಮಾಡಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಎಲ್ಲ ಬೆಳಗ್ಗೆಯಿಂದ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿತ್ತು. ನೋಡಿ ಎಷ್ಟು ಕಸ ಇದೆ ಅಂತ. ಇನ್ನು ಮನೆ ಇವಾಗ ಎಲ್ಲ ತುಂಬಿಡ್ತಾ ಇದ್ದೀನಿ, ಅಷ್ಟಕ್ಕೇ ಇಷ್ಟು ಕಸ ಇದೆ. ಇನ್ನು ಫುಲ್ ಏನಾದ್ರೂ ಮನೆ ಖಾಲಿ ಮಾಡಿಬಿಟ್ರೆ ಇನ್ನೆಷ್ಟು ಕಸ ಬರುತ್ತೋ ಗೊತ್ತಿಲ್ಲ. ಇನ್ನು ಮನೆ ಸಿಕ್ಕಿಲ್ಲ, ಹುಡುಕಾಟದಲ್ಲೇ ಇದ್ದೀವಿ. ಯಾಕಂದರೆ ಸಿಗೋ ಮನೆಗಳು ನಮಗೆ ಅಡ್ಜಸ್ಟ್ ಆಗಲ್ಲ. ನಮಗೆ ಅಡ್ಜಸ್ಟ್ ಆದರೆ ಅಮೌಂಟಿಗೆ ಸರಿ ಬರಲ್ಲ, ಈ ಥರ ಆಗ್ತಾಯಿದೆ. ಯಾಕಂದರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ನಾವು ಅಷ್ಟರಲ್ಲೇ ನೋಡ್ಕೋಬೇಕು. ಸಾಲ ಮಾಡಿ ಮತ್ತು ಒಡವೆನೆಲ್ಲ ಬೆಡ್ಜ್ ಮಾಡಿ ಲೀಸ್ಗೆ ಹೋಗೋಕ್ಕೆಲ್ಲ ನನಗಿಷ್ಟ ಇಲ್ಲ. ಸೊ ಕಷ್ಟಪಟ್ಟು ಒಡವೆಗಳು ಮಾಡಿಸ್ಕೊಂಡಿರ್ತೀವಿ ಅಂತಂದರೆ ಹಾಕೊಂಡು ಖುಷಿ ಪಡಬೇಕು. ತುಂಬ ಅನಿವಾರ್ಯ ಕಷ್ಟ ಬಂತು ಅಂದರೆ ಬೆಡ್ಜ್ ಮಾಡ್ಬೋದು. ಸುಮ್ಮನೆ ತಗೊಂಡೋಗಿ ಬೆಡ್ಜ್ ಮಾಡಿ ಲೀಸ್ಗೆಲ್ಲ ಹಾಕಿಸ್ಕೊಂಡು ಹೋಗ್ಬೇಕಂದ್ರೆ ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಎಷ್ಟರಲ್ಲಿದೆ ಅಷ್ಟರಲ್ಲೇ ಲೀಸ್ಗೆ ಹಾಕ್ಸ್ಕೊಳ್ಳೋಣ. ಆಮೇಲೆ ಸೇವಿಂಗ್ ದುಡ್ಡಲ್ಲಿ ಸ್ವಲ್ಪ ಅಮೌಂಟೆಲ್ಲ ಸೇವ್ ಮಾಡಿಕೊಂಡು ಇನ್ನು ಬೇರೆ ಕಡೆ 1 ವರ್ಷನೋ ಅಥವಾ 1.5 ವರ್ಷ ಆದಮೇಲೆ ಬೇರೆ ಕಡೆ ಚೇಂಜ್ ಮಾಡ್ಕೋಬೋದು ಅಂತ ನನ್ನ ಪ್ಲ್ಯಾನು. ನೋಡೋಣ, ಇನ್ನೂ ಒಂದು 2-3 ಕಡೆ ಮನೆ ನೋಡೋದ್ರಿದೆ, ನೋಡ್ಕೊಂಡು ಬರ್ಬೋದು. ಸಂಜೆ ಆಯಿತು, ಎಲ್ಲ ಕೆಲಸ ಮುಗಿಸಿ ಬಾಗಿಲೆಲ್ಲ ತೊಳೆದು ಒಳಗಡೆನೆಲ್ಲ ಒರೆಸ್ಕೊಂಡು ಶೂವರ್ ಬಟ್ಟೆನ ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಬಟ್ಟೆ ಇದಾಗಿತ್ತು, ವಾಶ್ ಆಗಿತ್ತು. ನನಗೆ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ವಾಷಿಂಗ್ ಮಿಷಿನ್ ಏಟ್ ಮಾಡ್ತಾಯಿದ್ದೆ, ಬಟ್ ಇವತ್ತೊಂಥರ ಖುಷಿ ಆಯಿತು, ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಶೂವರ್ ಸೂಟ್ಕೇಸಲ್ಲಿ ಇದೆಲ್ಲ ಬಟ್ಟೆಗಳನ್ನೆಲ್ಲ ತೊಳೆದ್ಬಿಟ್ಟು ಮಳೆ ಬರ್ತಿತ್ತು, ಆಚೆನೇ ಒಣಗಾಕ್ತೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾಳೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗಳು ಏನೇನೆಲ್ಲ ತುಂಬಿಟ್ಟಿದ್ದು ಅದನ್ನೆಲ್ಲ ಈ ಪೆಟ್ಟಿಗೆ ಮೇಲೆ ಒಂದು ಕಡೆ ನೀಟಾಗಿ ಜೋಡಿಸಿದ್ದೀನಿ. ಇದೆಲ್ಲ ಹಳೇದು ಮುರಿದೋಗಿರೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು
ಬ್ಯಾಸ್ಕೆಟಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಯಾರಾದ್ರೂ ಬಂದರೆ ಕೊಟ್ಬಿಡೋಣ, ಸುಮ್ಮನೆ ಶಿಫ್ಟ್ ಮಾಡೋದೇನು ಅಲ್ಲಿಂದ ಇಲ್ಲಿಗೆ ಅಂತ. ಹಾಗೆ ವಾಷಿಂಗ್ ಮಿಷಿನ್ದು ಬಾಕ್ಸು ಇವಾಗ ನೆಕ್ಸ್ಟು ಶಿಫ್ಟ್ ಮಾಡೋಕ್ಕೆ ಬೇಕಲ್ಲ, ಸೊ ಅದನ್ನೇನು ಫೋಲ್ಡ್ ಮಾಡಿಲ್ಲ, ಹಾಗೇ ಬೀರು ಮೇಲೆ ಇಟ್ಕೊಂಡಿದ್ದೀನಿ. ಪೂರ್ತಿ ಎಲ್ಲ ಪ್ಯಾಕ್ ಆಗಿದೆ, ಜಸ್ಟು ನಾವು ಗಾಡಿ ಬಂದಾಗ ತುಂಬ್ಕೊಂಡು ಹೋಗೋದಷ್ಟೇ. ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಮಿಷಿನ್ ತೊಗೊಂಡು ಬಂದಿದ್ವಲ್ಲ, ಅದಕ್ಕೂ ಕೂಡ ಜಸ್ಟ್ ಹಾಗೆ ಒಂದು ಅರಿಶಿನ ಕುಂಕುಮ ಒಂದು ಹೂವಿಟ್ಟು ಪೂಜೆನೂ ಕೂಡ ಮಾಡ್ಕೊಂಡ್ವಿ. ಹಾಗೆ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಹಾಗೆ ಇವತ್ತು ಊಟಕ್ಕೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಚಪಾತಿ ಮೊಟ್ಟೆ ಕರಿ ಮಾಡಿಕೊಂಡು ಊಟನೂ ಕೂಡ ಮಾಡಿದ್ದಾಯಿತು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.